ಸೃಷ್ಟಿಯಲ್ಲಿ ಜನಿಸಿದ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಕೊಡುವ ಭೂಮಾತೆ ನಿನ್ನನ್ನು ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿತಾ ಬಂದಿದೆ. ಹೋದ ವರ್ಷ ಗಂಗಾ ಮಾತೆ ಹರಿವನನ್ನು ನಿಲ್ಲಿಸಿ 30 ಕ್ವಿಂಟಲ್ ಆಗಬೇಕಾದ ನಮ್ಮ ಶೇಂಗಾ ಕೇವಲ 3 ಕ್ವಿಂಟಲ್ ಆಯಿತು. 4 ಎಕರೆ ಗೋವಿನ ಜೋಳದ ಬೆಳೆ ಹೂಚೆತ್ತುವ ಸಮಯದಲ್ಲಿ ನೀರಿಲ್ಲದೆ ಬಾಡಿ ಕಬರಿ ಹೋಯಿತು. ಇವೆಲ್ಲ ಬೆಳೆಗಳಿಗೆಂದು ಮಾಡಿದ ಸಾಲ ಎತ್ತರಕ್ಕೆ ಬೆಳೆದು ನಿಂತಿದೆ ನನ್ನ ತಲೆಯ ಮೇಲೆ. ಪ್ರತಿ ವರ್ಷ ಹೀಗಾದರೆ ನಿನ್ನನ್ನೇ ನಂಬಿದ ನಮ್ಮಂತ ಬಡ ರೈತರ ಪಾಡಿಯನ್ನು ತಾಯಿ ಪಾಡಿ ಈ ಸಲವಾದರೂ ನಮ್ಮಂತ ಬಡ ರೈತರನ್ನು ನಮ್ಮಂತ ಬಡ ರೈತರು ಈ ಜಗದಲ್ಲಿ ಮುಂದೆ ಬರುವಂತೆ ಮಾಡುತ್ತಾ ಈ ಮುಂದೆ ಬರುತ್ತಿಲ್ಲ. ನಿನಗೆ ನನ್ನ ನಮಸ್ಕಾರಗಳು. ನನಗೆ ನೌಕರಿ ಸಿಕ್ಕಿತಣ್ಣ, ನನಗೆ ನೌಕರಿ ಸಿಕ್ಕಿತು. ಸಂತೋಷವಾಯಿತು ಲಕ್ಷ್ಮಣ. ಆದರೆ ಅನ್ನುವ ನಿಟ್ಟುತ್ರಿ ಯಾಕಣ್ಣ ಈ ವಿಷಯದಲ್ಲಿ? ಸಹೋದರ, ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ನಿನಗೆ ನೌಕರಿ ಸಿಕ್ಕಪ್ಪ? ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಪೇಸಾಯುತ್ತೇನ. ಇನ್ನೊಂದು ಸಾರಿ ಪೊಲೀಸ್ ವೃತ್ತಿಗೆ ಸೇರ್ತಾರೆ ನೀನು ನುಡಿದರೆ ನೀವು ಕತ್ತರಿಸಲು ಏಸುವುದಿಲ್ಲ. ನಿನ್ನ ಅಣ್ಣ ಬಸವಂತ ಅಣ್ಣ ಹುಟ್ಟಿ ಇಷ್ಟು ದೊಡ್ಡವನಾದರೂ ಈ ನಿನ್ನ ತಮ್ಮನಿಗೆ ಒಂದೇ ಒಂದು ಮಾತು ಸಿಟ್ಟಿನಿಂದ ಆಡಿದಂತವನಲ್ಲ. ಹಿಂದ್ಯಾಕ ಪೊಲೀಸ್ ಡಿಪಾರ್ಟ್ಮೆಂಟಿನ ವಿಷಯ ಎತ್ತಿದ ತಕ್ಷಣ ಈ ನಿನ್ನ ತಮ್ಮನ ಕಣ್ಣಿಗೆ ಬಾರಿಸಿದಲ್ಲ ಯಾಕಣ್ಣ? ಯಾಕೆ? ಸಹೋದರ, ನಿನ್ನ ಮೇಲೆ ಕೈ ಮಾಡಿದಕ್ಕೂ ಕ್ಷಮಿಸು ಸಹೋದರ, ಕ್ಷಮಿಸು. ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಆಗೋದಿಲ್ಲಪ್ಪ. ಅದಕ್ಕೆ ನಿನ್ನ ಮೇಲೆ ಕೈ ಮಾಡಿದನಪ್ಪ, ಕೈ ಮಾಡಿ. ನೀನು ಒಳದಿದ್ದಕ್ಕೆ ಈ ನಿನ್ನ ತಮ್ಮನಿಗೆ ಕೋಪವಿಲ್ಲಣ್ಣ. ಆದರೆ ಪೊಲೀಸ್ ನೌಕರಿ ಎಂದರೆ ನಿನಗೇಕೆ ಕೋಪ ಬರ್ತದಣ್ಣ? ನಿನಗೇಕೆ ಕೋಪ ಬರ್ತದೆ? ದಯವಿಟ್ಟು ಆ ವಿಷಯ ಕೇಳಬೇಡ ಸಹೋದರ, ಅದು ಎಲ್ಲವನ್ನು ಮುಂದೆ ಕಾಲ ಬಂದಾಗ ಹೇಳುತ್ತೇನೆ. ನಿನಗೆ ಬೇಡವಾದ ವಿಷಯ ಕೇಳಿ ನಿನ್ನ ಹೃದಯಕ್ಕೆ ಗಾಯ ಮಾಡುವ ಹುಚ್ಚು ನನಗಿಲ್ಲಣ್ಣ. ಆದರೆ ಬೇಸಾಯಿ ನೌಕರಿ ಸಿಗಬೇಕಾದರೆ ಈಗಿನ ಕಾಲದಲ್ಲಿ ಕಡಿಮೆ ಅಂದರೆ 50-60 ಲಕ್ಷ ಹಣವಾದರೂ ಬೇಕೇ ಬೇಕು. ಅಂಥದರಲ್ಲಿ 10 ಪೈಸೆ ಲಂಚವಿಲ್ಲದೆ ಈ ನಿನ್ನ ತಮ್ಮನಿಗೆ ಬೇಸಾಯಿ ನೌಕರಿ ಬಂದಿತಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯನ ಪುಣ್ಯ. ನೋಡು ಸಹೋದರ, ನಾವು ಮತ್ತೊಬ್ಬರ ಮನೆಯ ಜೀತದೊಳಗಾಗಿ ಎಣ್ಣೆ ಕಸ ಮಾಡಿ ಹೊಟ್ಟೆ ತುಂಬಿಸಿಕೊಂಡು ಚಿಂತೆ ಇಲ್ಲ. ಆದರೆ ನಮಗೆ ಮಾತ್ರ ಆಳಕಕ್ಕಿ ಬಟ್ಟೆ ಸಮಸ್ಯೆ ಬೇಡಪ್ಪ, ಬೇಡ. ಬೇಡವೆಂದು ಕಠೋರವಾಗಿ ನುಡಿಯಬೇಡಣ. ಕೈಗೆ ಬಂದು ತುತ್ತು ಬಾಯಿಗೆ ಬರದಂತೆ ಆಗುತ್ತದೆ ನನ್ನ ಬಾಳು. ಸಹೋದರ, ಪೊಲೀಸ್ ವೃತ್ತಿಗೆ ಸೇರುವುದೇ ನಿನ್ನ ಕೊನೆಯ ನಿರ್ಧಾರವಾದರೆ ಈ ನಿನ್ನ ಅಣ್ಣನ ಎಲ್ಲ ನೀನು ನೋಡಬೇಕಾಗುತ್ತದೆ. ಯಾಕೆಂದರೆ ನಾವು ಚಿಕ್ಕವರಿರುವಾಗ ನಮ್ಮ ಮನೆತನದ ಮೇಲೆ ನಡೆದ ಕೆಟ್ಟ ದುರ್ಘಟನೆಯನ್ನು ನೆನಪಿಸಿಕೊಂಡರೆ ಕಲ್ಲು ಬಂಡಿ ಎದ್ದಿರುವ ಈ ನಿನ್ನ ಅಣ್ಣನ ಎದೆ ಹೊಡೆದು ಚೂರು ಚೂರಾಗುತ್ತದೆ ಅಪ್ಪ, ಚೂರು ಚೂರಾಗುತ್ತದೆ. ಸರಿ ಅಣ್ಣ, ಸರಿ. ನಿನಗೆ ಬೇಡವಾದ ನೌಕರಿ ನನಗೂ ಬೇಡಣ್ಣ. ನೌಕರಿಗೆ ಹೋಗುವುದನ್ನು ಬಿಟ್ಟು ಬಿಡುತ್ತೇನೆ. ನೋಡು ಸಹೋದರ, 100 ಜನರಿಗೆ ಅನ್ನ ಹಾಕಿ ಜನರ ಪ್ರೀತಿ ಗಳಿಸಿ ಈ ಭೂಮಿ ತಾಯಿ ಚೊಚ್ಚಲ ಮಗ ನೀನಾಗಿ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನೀನಾಗಬೇಕಪ್ಪ, ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನೀನಾಗಬೇಕು. ಆಯ್ತಣ್ಣ, ನೀನು ಹೇಳಿದ ಮಾತು ಚಾಚು ತಪ್ಪದೆ ಪಾಲಿಸುತ್ತೀನಿ.
ಧರ್ಮವಂತರಿಗೆ ದೊರೆಯಾಗಿ ಕರ್ಮವಂತರಿಗೆ ಕಾಳಿನ ಸರ್ಪವಾಗಿ ಬದುಕ ಶ್ರೀಮಂತರಿಗೆ ಶಿವನ ಉರಿಗನಾಗಿ ನಿಮ್ಮ ಆಸೆಯಂತೆ ಈ ಭೂಮಿ ತಾಯಿಯ ಚಚ್ಚಲ ಮಗ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನಾನಾಗುವೆ ನಿನ್ನಲ್ಲಿ ನಾನು ವೀರನ. ಇರಲಿ ಸಹೋದರ, ನಿಮ್ಮ ಅತ್ತಿಗೆ ಬುತ್ತಿ ತರುವ ಸಮಯವಾಯಿತು. ನೀನು ಒಂದು ಕೊಡ ನೀರು ತೆಗೆದುಕೊಂಡು ಬಾ, ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ. ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಆಯ್ತಣ್ಣ. ಮಗು ಲಕ್ಷ್ಮಣ, ಪೊಲೀಸ್ ವೃತ್ತಿಗೆ ಸೇರಿ ಸತ್ಯ, ನ್ಯಾಯ, ನೀತಿ, ಧರ್ಮವೆಂದು ಹೋರಾಡುತ್ತಾ ನಿನ್ನ ತಂದೆಯಂತೆ ನೀನು ಕೂಡ ಪೊಲೀಸ್ ನೌಕರಿಯಲ್ಲಿ ಸಾಯುವುದು ಸರಿಯಿಲ್ಲವೆಂದು ತಿಳಿದು ನಿನ್ನನ್ನು ಪೇಸೈ ಹುದ್ದೆಗೆ ಕಳಿಸಲಿಲ್ಲಪ್ಪ, ಕಳಿಸಲಿಲ್ಲ. ನಿನ್ನನ್ನು ಪೇಸೈ ಹುದ್ದೆಗೆ ಬೇಡ ಬಂದ ಈ ನಿನ್ನ ಅಣ್ಣನ್ನು ದಯವಿಟ್ಟು ಕ್ಷಮಿಸಪ್ಪ, ಕ್ಷಮಿಸು. ಹರಿಯಪ್ಪ ಸೂಜಿ ಸಾಕಿನ ಬೊಮ್ಮನಾಳ್ ಇವರು ಸುಂದರ ಪಾತ್ರ ಮಾಡಿದಂಥ ಹನುಮಪ್ಪ ಬಿಂಗಿ ಅವರಿಗೆ 3 ವರ್ಷದಲ್ಲಿ ಬೆಳ್ಳಿ ಕೈ ಕಟ್ ಮಾಡಿರ್ತಾರೆ, ಅವರೇ ಬಂದು ಸ್ವೀಕರಿಸಬೇಕು.